ಬಿಗ್ ಬಾಸ್ ಪ್ರವೇಶಕ್ಕೂ ಮೊದಲು ಈ ಟೆಸ್ಟ್ ಮಾಡಲೇಬೇಕು. ಸತ್ಯ ಬಿಚ್ಚಿಟ್ಟ ಪವಿ ಪೂವಪ್ಪ. ಕೊಡಗು ಮೂಲದವರಾದ ಪವಿ ಪೂವಪ್ಪ ಅವರು ರೂಪದರ್ಶಿಯಾಗಿದ್ದಾರೆ. ಉನ್ನತ ಬ್ರ್ಯಾಂಡ್ಗಳಿಗೆ ಮಾಡೆಲಿಂಗ್ ಮಾಡಿದ್ದಾರೆ. ಅವರು ಸನ್ಲೈಫ್ನಲ್ಲಿ ಪ್ರಸಾರವಾಗೋ ದೂರದರ್ಶನ ರಿಯಾಲಿಟಿ ಶೋ ಸ್ವಪ್ನ ಸುಂದರಿಯಲ್ಲಿ ಸ್ಪರ್ಧೆಗಳಲ್ಲಿ ಒಬ್ಬರಾಗಿದ್ರು. ಇದರೊಂದಿಗೆ ತಾವು ಕೂಡ ಶಾರ್ಟ್ ಬಟ್ಟೆಯನ್ನ ಹಾಕೊಂಡು ಫೋಟೋ ಶೂಟ್ ಮಾಡಿಸಿರೋದು ಹೆಚ್ಚಾಗಿದೆ. ಪವಿ ಆಗಾಗ ತನ್ನ ಹಾಟ್ ಮಾಡೆಲಿಂಗ್ ಫೋಟೋಗಳನ್ನ ತಮ್ಮ ಸಾಮಾಜಿಕ ಜಾಲತಾಣದ ಖಾತೆಗಳಲ್ಲಿ ಶೇರ್ ಮಾಡ್ತಿರ್ತಾರೆ. ಪವಿ ಪೂವಪ್ಪ ಅವರು ತಮ್ಮ ಹಾಟ್ ಫೋಟೋಗಳಿಂದಲೇ ಮಿಲಿಯನ್ ಗಟ್ಟಲೆ ಫ್ಯಾನ್ ಫಾಲೋವರ್ಸ್ಗಳನ್ನ ಹೊಂದಿದ್ದಾರೆ. ಇನ್ನು ಈಕೆಗೆ ಇನ್ಸ್ಟಾಗ್ರಾಂನಲ್ಲಿ 1 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ. ಮಾಡೆಲಿಂಗ್ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರೋ ಪವಿ ಪೂವಪ್ಪ ಕನ್ನಡದ ಜನಪ್ರಿಯ ಕಾರ್ಯಕ್ರಮ ಬಿಗ್ ಬಾಸ್ ಮನೆಯೊಳಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದಿದ್ದಾರೆ. ಕೆಲವೊಮ್ಮೆ ಕೋಪಿಷ್ಠೆ, ಉಳಿದಂತೆ ಜಾಲಿಯಾಗಿರೋ ಅವರು ಮನೆಯೊಳಗಿನ ಸ್ಪರ್ಧೆಗಳ ಲೆಕ್ಕಾಚಾರ ತಪ್ಪಿಸಲು ಸಿದ್ಧರಾಗಿಯೇ ಬಂದಿದ್ದಾರೆ. ಕನ್ನಡದ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಬಳಿಕ ಅಲ್ಲಿ ಇವರಿಗೆ ಹೂವಿನ ಹಾಸಿಗೆ ಸ್ವಾಗತವಂತೂ ಸಿಕ್ಕಿಲ್ಲ. ಬಿಗ್ ಬಾಸ್ ಮನೆಗೆ ಬಂದ ದಾರಿಗೆ ಸುಂಕವಿಲ್ಲ ಅನ್ನೋ ಥರ ವಾಪಸ್ ಕಳಿಸೋ ಯತ್ನವನ್ನು ಇತರ ಕಂಟೆಸ್ಟೆಂಟ್ಗಳು ಮಾಡಿದ್ದಾರೆ. ನಾವು ನೀವೆಲ್ಲರೂ ಪವಿ ಪೂವಪ್ಪ ಅಂತ ಕರಿತಾ ಇದ್ದು ಅವರ ನೈಜ ಹೆಸರು ಪವಿತ್ರ ಪೂವಪ್ಪ ಅಂತ. ಆದ್ರೆ ತಾವೇ ತಮ್ಮ ಹೆಸರನ್ನ ಶಾರ್ಟ್ ಮಾಡ್ಕೊಂಡಿದ್ದಾರೆ. ಪವಿ ನೋಡೋಕೆ ಸಖತ್ತಾಗಿದ್ದಾರೆ ಅಂತ ಗಂಡ್ ಹೈಕ್ಳು ಲೈನ್ ಹಾಕೋಕೆ ಹೋಗ್ಬಿಡಿ. ಈ ಬ್ಯೂಟಿಫುಲ್ ಸುಂದರಿಗೆ ಈಗಾಗ್ಲೇ ಬಾಯ್ ಫ್ರೆಂಡ್ ಇದ್ದಾರೆ. ಇದು ತಿಳಿಯದೆ ಸುಮ್ನೆ ಕಾಳ್ ಹಾಕೋದು, ಅದು ವೇಸ್ಟ್ ಆಗೋದು ಬೇಡ ಅಲ್ವಾ ಅಂತ ಹಲವರು ಹೇಳಿದ್ದಾರೆ. ಪವಿ ಪೂವಪ್ಪ ತಮ್ಮ ಬಾಯ್ ಫ್ರೆಂಡ್ನ ಇನ್ಸ್ಟಾಗ್ರಾಂನಲ್ಲಿ ಪರಿಚಯ ಮಾಡಿಕೊಟ್ಟಿದ್ದು ಅವರ ಹೆಸರನ್ನ DJ ಮ್ಯಾಡಿ ಅಂತ ಪರಿಚಯಿಸಿದ್ದಾರೆ. ಇವರಿಬ್ಬರು ಕಳೆದ 3 ವರ್ಷಗಳಿಂದ ರಿಲೇಶನ್ಶಿಪ್ನಲ್ಲಿದ್ದಾರೆ ಅಂತ ತಿಳಿದು ಬಂದಿದೆ. ಮುಖ್ಯವಾಗಿ ಪವಿ ಪೂವಪ್ಪ ಅವರು ಬಿಕಾಂ ಪದವೀಧರೆ ಆಗಿದ್ದು ರಾಜಾಜಿನಗರ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದ್ದಾರೆ. ಇವರು 2013ರಿಂದ ಪ್ರೊಫೆಷನಲ್ ರನ್ವೇ ಮಾಡೆಲ್ ಆಗಿ ವೃತ್ತಿ ಮಾಡ್ತಿದ್ದಾರೆ. ಅವರು ಮಿಸ್ ಆಸಮ್ ಬ್ಯಾಂಗ್ಳೂರ್ 2016 ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆಲುವನ್ನ ಸಾಧಿಸಿದ್ರು. ಇನ್ನು ಪವಿ ಪೂವಪ್ಪ ಅವರ ಬೋಲ್ಡ್ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚಾಗಿ ವೀಕ್ಷಣೆಯಾಗ್ತಿವೆ. ಸಂದರ್ಶನವೊಂದರಲ್ಲಿ ಪವಿ ಅವರು ತಮ್ಮ ಬಗ್ಗೆ ಹೇಳ್ಕೊಂಡಿದ್ದಾರೆ. 10 ವರ್ಷಗಳಿಂದ ಮಾಡೆಲಿಂಗ್ ಕ್ಷೇತ್ರದಲ್ಲಿದ್ದೇನೆ. ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಯೊಳಗೆ ಸ್ಪರ್ಧೆಯಾಗಿ ಹೋಗ್ತಿರೋದು ನನಗಂತೂ ಬಹಳ ಖುಷಿಯ ವಿಚಾರ. ಎಕ್ಸೈಟ್ಮೆಂಟ್ ತುಂಬಾನೇ ಇದೆ, ಭಯ ಇಲ್ಲ. ಬಿಗ್ ಬಾಸ್ ಮನೆಯೊಳಗೆ ಹೋಗ್ತಿರೋದನ್ನ ಕೇಳಿ ಮನೆಯಲ್ಲಿ ಅಮ್ಮ ಮತ್ತೆ ಅಣ್ಣನಿಗೆ ಬಹಳ ಖುಷಿಯಾಯ್ತು. ಇದುವರೆಗೆ ಜನರು ನನ್ನನ್ನ ಮಾಡೆಲಿಂಗ್ ಫೀಲ್ಡ್ ನಲ್ಲಿ ನೋಡಿದ್ದಾರೆ. ಇಲ್ಲಿ ನನ್ನ ನಡೆನುಡಿಯನ್ನ ಕರ್ನಾಟಕದ ಜನರು ನೋಡಬಹುದು. ಜನರು ನನ್ನಿಂದ ಮನರಂಜನೆ ನಿರೀಕ್ಷಿಸಬಹುದು. ನಾನು ನಾನಾಗೇ ಇರ್ತೀನಿ. ನಾನು ಶಾರ್ಟ್ ಟೆಂಪರ್ಡ್, ಆದ್ರೆ ಎಲ್ಲವೂ ಆಯಾ ಸಂದರ್ಭದ ಮೇಲೆ ಡಿಪೆಂಡ್. ಸುಮ್ಮನೆ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಕೋಪ ಬರಲ್ಲ. ಹೆಚ್ಚಾಗಿ ನಾನು ಖುಷಿಯಾಗಿರ್ತೇನೆ. ಕೋಪ ಬಂದ್ರೆ ಕಷ್ಟ ಅಷ್ಟೇ. ನಾನು ನನ್ನ ಮುದ್ದು ಶ್ವಾನಗಳನ್ನ ಮಿಸ್ ಮಾಡ್ಕೊಳ್ತೀನಿ. ಅವುಗಳೇ ನನ್ನ ಜಗತ್ತು. ನನ್ನ ಬಳಿ 12 ನಾಯಿಗಳಿವೆ. ಇನ್ನು ವೈಲ್ಡ್ ಕಾರ್ಡ್ ಮೂಲಕ ಹೋದಾಗ ಹಳೆ ಸ್ಪರ್ಧಿಗಳು ಡಾಮಿನೇಟ್ ಮಾಡ್ತಾರೆ ಅಂತೆಲ್ಲ ಕೇಳಿದ್ದೀನಿ. ಆದ್ರೆ ನನಗೂ ಒಂದು ಅಡ್ವಾಂಟೇಜ್ ಇದೆ. ನಾನು ಅವರನ್ನೆಲ್ಲ ಮೊದ್ಲೇ ನೋಡ್ಕೊಂಡು ಮನೆಯೊಳಗೆ ಹೋಗ್ತಿದ್ದೀನಿ. ಅದೇನೇ ಇದ್ರೂ ನನ್ನ ಗೇಮ್ ನಾನ್ ಆಡ್ತೀನಿ ಅಷ್ಟೇ. ಅಲ್ಲಿ ಹೋದ ಮೇಲೆ ಯಾರು ಯಾವ ತರಹ ಬಿಹೇವ್ ಮಾಡ್ತಾರೆ ಅನ್ನೋದ್ರ ಮೇಲೆ ನನ್ನ ರಿಯಾಕ್ಷನ್ ಡಿಪೆಂಡ್ ಆಗುತ್ತೆ. ನಾನು ದೈಹಿಕವಾಗಿ ಸಖತ್ ಸ್ಟ್ರಾಂಗ್ ಇದ್ದೀನಿ. ಅದೇ ನನ್ನ ಸ್ಟ್ರೆಂತ್. ಯಾರಾದ್ರೂ ಚಿಕ್ಕ ಪುಟ್ಟ ವಿಷಯಕ್ಕೆ ಗಲಾಟೆ ಮಾಡಿದ್ರೆ ನಾನು ಶಾರ್ಟ್ ಟೆಂಪರ್ಡ್ ಆಗ್ತೀನಿ. ಅದು ನನ್ನ ವೀಕ್ನೆಸ್. ಸದ್ಯ ನನ್ನ ಮೆಚ್ಚಿನ ಸ್ಪರ್ಧೆ ಕಾರ್ತಿಕ್. ಯಾರೂ ಇಷ್ಟ ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ನನಗೆ ತನಿಷಾ ಕುಪ್ಪಂಡ ಜೊತೆ ಹೊಂದ್ಕೊಳ್ಳೋದು ಸಾಧ್ಯವಿಲ್ಲ ಅನ್ಸತ್ತೆ. ಯಾಕೆಂದ್ರೆ ನನ್ನ ಕ್ಯಾರೆಕ್ಟರ್ ಅವರ ಕ್ಯಾರೆಕ್ಟರ್ಗೆ ತದ್ವಿರುದ್ಧವಾಗಿದೆ. ಹಾಗಾಗಿ ಅವರಿಂದ ದೂರ ಇರಬೇಕಾಗತ್ತೆ ಅಂತ ಪವಿ ಪೂವಪ್ಪ ತಿಳಿಸಿದ್ದಾರೆ. ಅಂದಹಾಗೆ ಕಳೆದ ವಾರ ಬಿಗ್ ಬಾಸ್ ಮನೆಯಿಂದ ಡಬಲ್ ಎಲಿಮಿನೇಷನ್ ನಡೆದಿದೆ. ಈ ಮೂಲಕ ಮೈಕಲ್ ಮತ್ತು ಅವಿನಾಶ್ ಜರ್ನಿ ಅಂತ್ಯ ಕಂಡಿದೆ. ಇದಕ್ಕೂ ಮುನ್ನ ಮನೆಯಿಂದ ಹೊರ ನಡೆದಿದ್ದ ಪವಿ ಪೂವಪ್ಪ ಬಿಗ್ ಬಾಸ್ ಮನೆಗೆ ಎಂಟ್ರಿ ಪಡೆಯೋ ಮುನ್ನ ಯಾವೆಲ್ಲ ರೀತಿಯ ಟೆಸ್ಟ್ಗಳನ್ನ ಮಾಡಿಸಬೇಕು ಅನ್ನೋದನ್ನ ಬಹಿರಂಗಪಡಿಸಿದ್ದಾರೆ. ಬಿಗ್ ಬಾಸ್ ಮನೆಗೆ ಪ್ರವೇಶ ಪಡಿಬೇಕು ಅಂದ್ರೆ ಕಡ್ಡಾಯವಾಗಿ ಒಂದು ಟೆಸ್ಟ್ ಮಾಡಿಸಲೇಬೇಕು. ಅದೇ ರಕ್ತ ಪರೀಕ್ಷೆ. ಮನೆಯೊಳಗೆ ಎಂಟ್ರಿ ಪಡೆಯೋ ಮುನ್ನ ಸ್ಪರ್ಧೆಯ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದನ್ನ ತಿಳಿದುಕೊಳ್ಳೋ ಉದ್ದೇಶದಿಂದ ಈ ಟೆಸ್ಟ್ ಮಾಡಿಸಲಾಗುತ್ತೆ ಅಂತ ಅವರು ಹೇಳಿದ್ದಾರೆ. ಪವಿ ಪೂವಪ್ಪ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮ್ಮ ಜೊತೆ ಹಂಚಿಕೊಳ್ಳಿ. ನಮಸ್ಕಾರ.